ಎಲ್ಲ ಪ್ರೀತಿಗಳು ನೋವಿನಿಂದಲೇ ಶುರುವಾಗಲ್ಲ. ಆದರೆ ನಿಜವಾದ ಪ್ರೀತಿ ನೋವನ್ನೂ ದಾಟಿ ಗೆಲ್ಲುತ್ತೆ. ಇದು ಕಾಯುವ ಪ್ರೀತಿಯ ಕತೆ, ನಂಬಿಕೆಯ ಕತೆ. ಕಾವ್ಯ ಸಿಂಪಲ್ ಹುಡುಗಿ, ಹೆಚ್ಚು ಮಾತಿಲ್ಲ, ಆದರೆ ಡೀಪ್ ಹಾರ್ಟ್. ಅರ್ಜುನ್ ಕಾಮ್, ಮೆಚ್ಯೂರ್, ಮಾತಿಗಿಂತ ಆಕ್ಷನ್ ಜಾಸ್ತಿ. ಮೊದಲ ಭೇಟಿ ಕೋಇನ್ಸಿಡೆನ್ಸ್, ಎರಡನೇ ಭೇಟಿ ಕನೆಕ್ಷನ್, ಮೂರನೇ ಭೇಟಿ ಪ್ರೀತಿ. ಅವನು ಕೇಳಿದ, ನಿನ್ನ ಜೊತೆ ಲೈಫ್ ಶೇರ್ ಮಾಡ್ಬೋದಾ? ಅವಳು ನಕ್ಕಳು. ಅವರ ಪ್ರೀತಿ ಲೌಡ್ ಅಲ್ಲ, ಪೀಸ್ಫುಲ್, ಸ್ಮಾಲ್ ಕೇರ್, ಸೈಲೆಂಟ್ ಅಂಡರ್ಸ್ಟ್ಯಾಂಡಿಂಗ್, ಫ್ಯೂಚರ್ ಪ್ಲಾನ್ಸ್. ಅವಳು ಹೇಳುತ್ತಿದ್ದಳು. ನೀನು ಇದ್ದಾಗ ಫಿಯರ್ ಇಲ್ಲ, ಅವನು ಉತ್ತರಿಸುತ್ತಿದ್ದ. ನೀನು ಇದ್ದರೆ ಲೈಫ್ ಕಂಪ್ಲೀಟ್. ಒಂದು ದಿನ ಫ್ಯಾಮಿಲಿ ಪ್ರೆಷರ್ ಬಂತು. ಇದು ಪಾಸಿಬಲ್ ಅಲ್ಲ, ಸಮಯ ತಪ್ಪು, ಇನ್ನು ವೆಯ್ಟ್ ಮಾಡಬೇಕು. ಈ ಬಾರಿ ಅವರು ಫೈಟ್ ಮಾಡಲಿಲ್ಲ, ಬ್ರೇಕಪ್ ಮಾಡಲಿಲ್ಲ. ಅವರು ಕಾಯಲು ನಿರ್ಧಾರ ಮಾಡಿದರು. ವರ್ಷಗಳು ಉರುಳಿದವು. ಕಾಂಟ್ಯಾಕ್ಟ್ ಕಡಿಮೆ ಆಯಿತು, ಫೀಲಿಂಗ್ ಸೇಮ್ ಆಗಿ ಇತ್ತು. ಅವಳು ಕೆರಿಯರ್ ಬಿಲ್ಡ್ ಮಾಡ್ತಾ ಇದ್ದಳು, ಅವನು ಫ್ಯೂಚರ್ ಸ್ಟೇಬಲ್ ಮಾಡ್ತಾ ಇದ್ದ. ಅವರು ಯಾರನ್ನೂ ರೀಪ್ಲೇಸ್ ಮಾಡಲಿಲ್ಲ, ಅವರು ಪ್ರೀತಿಯನ್ನು ಪ್ರಿಸರ್ವ್ ಮಾಡಿದರು. ಒಂದು ಮೆಸೇಜ್ ಮಾತ್ರ ಒಕೇಶನಲ್ಲಿ, ನಾನು ಇಲ್ಲೇ ಇದ್ದೀನಿ ಅಂತ. ಒಂದು ದಿನ ಡೆಸ್ಟಿನಿ ಸ್ಮೈಲ್ ಮಾಡ್ತು. ಎಲ್ಲ ಅಬ್ಸ್ಟ್ಯಾಕಲ್ಸ್ ಕ್ಲಿಯರ್ ಆಯಿತು. ಸರಿಯಾದ ಸಮಯದಲ್ಲಿ ಅವನು ಅವಳ ಮುಂದೆ ನಿಂತು ಹೇಳಿದ, ಇನ್ನೂ ಕಾಯಿಸಲ್ಲ, ರೆಡಿನಾ? ಅವಳ ಕಣ್ಣಲ್ಲಿ ನೀರು, ನಗುವಿನ ಜೊತೆ. ಅವರು ಮದುವೆಯಾದ್ರು. ಅವರಲ್ಲಿ ನಾಟಕವಿರಲಿಲ್ಲ, ದ್ವೇಷ ಇರಲಿಲ್ಲ, ಓನ್ಲಿ ರೆಸ್ಪೆಕ್ಟ್ ಮತ್ತೆ ಲವ್ ಮಾತ್ರ ಇತ್ತು. ಅವರ ಪ್ರೀತಿ ಸದ್ದು ಮಾಡಲಿಲ್ಲ, ಅದು ಶಾಂತವಾಗಿ ಗೆದ್ದಿತ್ತು. ಎಲ್ಲ ಪ್ರೀತಿಗಳು ಹರ್ಟ್ ಮಾಡಲ್ಲ, ಕೆಲವೊಂದು ಪ್ರೀತಿಗಳು ಸರಿಯಾದ ಸಮಯಕ್ಕೆ ಕಾಯುತ್ತವೆ. ನೀನು ಕಾಯುತ್ತಿದ್ದರೆ ನಿನ್ನ ಪ್ರೀತಿಯು ಒಂದು ದಿನ ನಿನ್ನ ಜೊತೆ ಗೆಲ್ಲುತ್ತೆ. ಈ ಪ್ರೀತಿಯ ಕತೆ ನಿಮಗೆ ಇಷ್ಟವಾಗಿದ್ದಲ್ಲಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಇಷ್ಟವಾಗಿದ್ದಲ್ಲಿ ಈ ವಿಡಿಯೋಕ್ಕೊಂದು ಲೈಕ್ ಕೊಡೋದನ್ನ ಮರಿಬೇಡಿ. ಮತ್ತೆ ಮುಂದಿನ ಕಥೆಯಲ್ಲಿ ಸಿಗೋಣ. ನಮಸ್ಕಾರ.